ಎಸ್, ನಮಸ್ಕಾರ ಮಕ್ಕಳೇ. ಮತ್ತೊಮ್ಮೆ ಈ ಒಂದು ವಿದ್ಯಾಶಕ್ತಿಯ ಸೆಷನಿಗೆ ಎಲ್ರಿಗೂ ಸ್ವಾಗತ. ಸೊ ಈ ಒಂದು ಸೆಷನ್ ಅಲ್ಲಿ ಮಕ್ಕಳೇ ನಾವು ನಿಮ್ಮೊಟ್ಟಿಗೆ ಏನ್ ಮಾಡ್ತಾ ಇದೀವಿ, ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದಾ? ವಿಮರ್ಶಾತ್ಮಕ ಚಿಂತನೆ ಉಳ್ಳ ಎಂಬ ಒಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಎಲ್ರೂ ಗಮನಿಸಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸೊ ಈಗಾಗ್ಲೇ ನಿಮ್ಮೊಂದಿಗೆ ಇಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಎಸ್. ಸೊ ಈ ಒಂದು ಸೆಷನ್ ಇಂತ್ರ ನಿಮ್ಗೆ ಲಾಭ ಪಡೆಯೋದು ಏನು ಅಂತಂದ್ರೆ, ನಿಮಗೆ ಯಾವ ರೀತಿ ನೀವು ಒಬ್ಸರ್ವೇಶನ್ ಮಾಡ್ಬೇಕು, ಗಮನಿಸಬೇಕು, ಗಮನಿಸ್ಕೊಂಡು ಅರ್ಥ ಯಾವ ರೀತಿ ಮಾಡಿಕೊಂಡು ಅದನ್ನ ನೀವು ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ನಾವು ಅದನ್ನ ನಿಮ್ಮೊಂದಿಗೆ ಹೇಳ್ಕೊಡ್ಲಿಕ್ಕೆ, ನಿಮ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಲ್ಲಿ ಪ್ರಯತ್ನಿಸ್ತಾ ಇದೀವಿ. ಓಕೆ. ಸೊ ಇವತ್ತಿನ ಒಂದು ಕ್ರಿಟಿಕಲ್ ಥಿಂಕಿಂಗ್ ವಿಮರ್ಶಾತ್ಮಕ ಚಿಂತನೆ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವಿಲ್ಲಿ ಒಂದಿಷ್ಟು ಕೇಸ್ ಫೈಲ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆ. ಸೊ ಕೇಸ್ ಫೈಲ್ಸ್ ಅನ್ನ ತಂದಿದ್ದೀನಿ. ನೀವ್ ಅದನ್ನ ಡಿಟೆಕ್ಟಿವ್ ತರ ವಿಚಾರ ಮಾಡ್ಕೊಂಡು ಯಾವ ರೀತಿ ಪ್ರಶ್ನೆಗಳಿದಾವಲ್ಲ ಆ ರೀತಿ ಉತ್ತರವನ್ನ ಕಂಡು ಹಿಡಿಲಿಕ್ಕೆ ನೀವಿಲ್ಲಿ ಪ್ರಯತ್ನ ಮಾಡ್ಬೇಕು. ಓಕೆ. ಸೊ ಎಲ್ರು ಕೂಡ ಮಿಸ್ಟ್ರೀಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ತಯಾರಿದ್ದೀರಾ? ಎಸ್. ನಮ್ಮ ಒಂದು ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ದ ಮಿಸ್ ಮ್ಯಾಚ್ಡ್ ಎವಿಡೆನ್ಸ್ ಬ್ಯಾಗ್ ಅಂತ ಹೇಳ್ತೀವಿ ನಾವು. ಹೌದಾ? ಅ ಡಿಟೆಕ್ಟಿವ್ಸ್ ಎವಿಡೆನ್ಸ್ ಬ್ಯಾಗ್ ಹ್ಯಾಸ್ ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ಆಪಲ್. ವಿಚ್ ಒನ್ ಡಸಂಟ್ ಬಿಲಾಂಗ್? ಹೇಳ್ಬೋದಾ ಯಾರಾದ್ರೂ ಏನಾಗ್ತಾ ಇದೆ ಅಂತ? ಇಲ್ಲಿ ಡಿಟೆಕ್ಟಿವಿನ ಒಂದು ಎವಿಡೆನ್ಸ್ ಬ್ಯಾಗ್ ಇದೆ ಮಕ್ಳೇ. ಹೌದಾ? ಡಿಟೆಕ್ಟಿವ್. ಹೌದಾ? ಡಿಟೆಕ್ಟಿವ್ ಅಂದ್ರೆ ಯಾರು? ಕೇಸ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅವರು. ಹೌದಾ? ಅವರಿಗೆ ನಾವು ಡಿಟೆಕ್ಟಿವ್ ಅಂತ ಕರಿತೀವಿ. ಹೌದಾ? ಅವ್ರು ಏನಾಗಿದೆ ಇಲ್ಲಿ, ಏನಾಗಿದೆ, ಅವ್ರ ಕಡೆ ಒಂದು ಬ್ಯಾಗ್ ಇದೆ. ಹೌದಾ? ಅವ್ರ ಬ್ಯಾಗ್ ನಲ್ಲಿ ಏನಿದಾವೆ, ಒಂದಿಷ್ಟು ಸಾಮಾನುಗಳಿದಾವೆ. ಯಾವ್ಯಾವ ಸಾಮಾನು ಹೇಳ್ಬೋದಾ? ಯಾವ್ಯಾವ ಸಾಮಾನು ಇದಾವೆ? ಸರ್ಕಲ್ ಇದೆ, ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ, ಆಪಲ್ ಇದೆ. ಸರ್ಕಲ್ ವೃತ್ತ ಇದೆ, ಸ್ಕ್ವೇರ್ ಅಂದ್ರೆ ಚೌಕ ಇದೆ, ಟ್ರಯಾಂಗಲ್ ತ್ರಿಕೋಣವಿದೆ, ಆಪಲ್ ಅಂದ್ರೆ ಶೇಬು ಹಣ್ಣು ಇದೆ. ಇವ್ ಯಾವ್ದು ಈ ಒಂದು ಬ್ಯಾಗಿಗೆ ಸಂಬಂಧ ಇರ್ಲಾರದ ಒಂದು ವಸ್ತು ಇದೆ? ಯಾವುದು ಒಂದು ವಸ್ತು ಇದಕ್ಕೆ ಸಂಬಂಧವಿರ್ಲಾರ್ದಂತ ವಸ್ತುವಾಗಿದೆ? ಅದು ವೃತ್ತನ, ಚೌಕನ, ತ್ರಿಕೋಣನ ಅಥವಾ ಶೇಬು ಹಣ್ಣನ? ಯಾವ್ದಾಗಿದೆ? ಯಾವ್ದು ಗುಂಪಿಗೆ ಸೇರ್ಲಾರ್ದದ್ದು ಹೇಳ್ಬೋದಾ? ಯಾವ್ದು? ಆಪಲ್. ಎಸ್. ಆಪಲ್ ಏನಿದೆ, ಶೇಬು ಹಣ್ಣು ಒಂದು ಕರೆಕ್ಟ್ ಉತ್ತರ. ಯಾಕಂದ್ರೆ ವೃತ್ತ, ಚೌಕ ಮತ್ತು ತ್ರಿಕೋಣ ಮೂರೂ ಕೂಡ ಏನಾಗಿದಾವೆ, ಆಕಾರಗಳಿದಾವೆ. ಆಕಾರಗಳಿರುವಂತ ಬ್ಯಾಗಿನಲ್ಲಿ ಆಪಲ್, ಶೇಬು ಹಣ್ಣು ಯಾಕೆ ಬೇಕು? ಶೇಬು ಹಣ್ಣು ಒಂದು ಆಕಾರವಲ್ಲ, ಅದು ಏನು, ಅದು ಒಂದು ಹಣ್ಣು. ಹೌದಾ ಇಲ್ಲೋ? ಆಕಾರಗಳಿರುವಂತ ಬ್ಯಾಗಿನಲ್ಲಿ ಸೇಬು ಹಣ್ಣು ಇರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಕೂಡ ಏನಾಗಿದೆ, ಹಣ್ಣವಾಗಿದೆ, ಆಕಾರವಲ್ಲ. ಓಕೆ. ಎಸ್. ಎರಡನೇ ಪ್ರಶ್ನೆ ಹೋಗೋಣವಾ. ಸೀಕ್ರೆಟ್ ಕೋಡ್, ದಿ ಸೀಕ್ರೆಟ್ ಕೋಡ್. ಹೌದಾ? ಒಂದು ಸೀಕ್ರೆಟ್ ಕೋಡ್ ಒಂದು ಬರೆದಿದ್ದಾರೆ, ಅದನ್ನ ನಾವು ಅದರ ಮುಂದಿನ ಪ್ಯಾಟರ್ನ್ ಅನ್ನ ಗುರುತಿಸಬೇಕು. ಓಕೆ. ಸ್ಪೈ ಲೆಫ್ಟ್ ದಿಸ್ ಪ್ಯಾಟರ್ನ್ ಆನ್ ದ ವಾಲ್. ವಾಟ್ ಕಮ್ಸ್ ನೆಕ್ಸ್ಟ್? ಸ್ಪೈ ಜಾಸೂಸಿ ಮಾಡ್ತಾರಲ್ಲ, ಹೌದಲ್ಲ? ಜಾಸೂಸ್ ಆಗಿ ಅಡ್ಡಾಡ್ತಿರ್ತಾರ ನೋಡಿ. ಹೌದಾ? ಸೊ ಜಾಸೂಸ್ ಒಬ್ಬ ನಿಮ್ಮಂತ ಒಬ್ಬ ಜಾಸೂಸ್. ಹೌದಾ? ಅದು ಕೂಡ ಒಂದು ಬಹಳ ಧೈರ್ಯವುಳ್ಳ ಒಂದು ಟಾಸ್ಕ್ ಮಕ್ಳೇ. ಹೌದಾ? ದೇಶಕ್ಕಾಗಿ ಬೇರೆ ದೇಶಕ್ಕೆ ಹೋಗಿ ಏನ್ ಮಾಡ್ತಾರೆ, ಒಂದು ಹಿಡನ್ ಆಗಿರೋ ಇನ್ಫಾರ್ಮೇಶನ್ ಅನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಾರೆ. ಅದು ಕೂಡ ಬಹಳ ದೊಡ್ಡ ರಿಸ್ಕಿ ಜಾಬ್. ಎಸ್. ದೇಶ ಸೇವೆ ಮಾಡ್ತಾ ಇರ್ತಾರೆ. ಓಕೆ. ಸೊ ಈ ರೀತಿ ಒಬ್ಬ ಸ್ಪೈ, ಒಬ್ಬ ಜಾಸೂಸ್ ಏನ್ ಮಾಡಿದಾನೆ, ಗೋಡೆ ಮೇಲ್ಗಡೆ ಒಂದು ಪ್ಯಾಟರ್ನ್ ಅನ್ನ ಬರ್ತಿದ್ದಾನೆ. ಪ್ಯಾಟರ್ನ್ ಏನು? ಪ್ಯಾಟರ್ನ್ ಇದೇನ್ ನೋಡ್ತಾ ಇದ್ದೀರಲ್ಲ ನೀವು, ರೆಡ್ ಬ್ಲೂ, ರೆಡ್ ಬ್ಲೂ, ರೆಡ್. ಹೌದಾ? ಕಾಣಿಸ್ತಾ ಇದೆಯಾ? ಇದೇ ಪ್ಯಾಟರ್ನ್. ಇಲ್ಲಿ ಇದ ನಂತರ ಏನ್ ಹಾಕಿದ್ದಾರೆ, ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಈ ಕ್ವೆಶ್ಚನ್ ಮಾರ್ಕ್ ಜಾಗದಲ್ಲಿ ಯಾವ ಒಂದು ಬೌಲ್ ಅಥವಾ ಯಾವ ಒಂದು ಬಣ್ಣದ ಚೆಂಡು ಬರುತ್ತೆ ಹೇಳ್ಬೋದಾ? ಈ ಒಂದು ಕ್ವೆಶ್ಚನ್ ಮಾರ್ಕ್ ಏನ್ ಹಾಕಿದಾರಲ್ಲ, ಇಲ್ಲಿ ಯಾವ ಬಣ್ಣದ ಒಂದು ಚೆಂಡು ಬರುತ್ತೆ? ಇಲ್ಲಿ
ಕೆಂಪು, ನೀಲಿ, ಕೆಂಪು, ನೀಲಿ, ಕೆಂಪು. ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ? ಅಷ್ಟು ಏನಿದಾವೆ? ಸಾಲ್ಕವಾಗಿದಾವೆ. ಕೆಂಪು, ನೀಲಿ, ಕೆಂಪು, ನೀಲಿ, ಕೆಂಪು. ಹಾಗಾದ್ರೆ ಯಾವ್ದು ಬರುತ್ತೆ? ನೀಲಿ ಬರುತ್ತೇನಾ? ಎಸ್, ಯಾವ್ದು ಬರುತ್ತೆ? ನೀಲಿ ಬಣ್ಣದ ಒಂದು ಚೆಂಡು ಬರುತ್ತೆ. ಈ ಕ್ವೆಶನ್ ಮಾರ್ಕ್ ಅಲ್ಲಿ ನೀಲಿ ಬಣ್ಣದ ಚೆಂಡು ಬರುತ್ತೆ. ಯಾಕಂದ್ರೆ ನೀವು ಗಮನಿಸಿದ್ರೆ ಸಾಲ್ಕ ಒಂದು ಬಿಟ್ಟು ಒಂದಿದಾವೆ. ಕೆಂಪು ಆಗೋಣ ನೀಲಿ, ನೀಲಿ ಆಗೋಣ ಕೆಂಪು, ಕೆಂಪುದ ನಂತರ ನೀಲಿ, ನೀಲಿ ಆಗೋಣ ಕೆಂಪು. ಹೌದಾ? ಸಾಲ್ಕಿದಾವೆ ಒಂದಾದ್ಮೇಲೆ ಒಂದು. ಕೆಂಪು, ನೀಲಿ, ಕೆಂಪು, ನೀಲಿ, ಕೆಂಪು. ಹಾಗಾದ್ರೆ ಈ ಒಂದು ಪ್ರಶ್ನೆಯಾರ್ಥಕ ಚಿಹ್ನೆ ಏನ್ ಹಾಕಿದ್ದಾರೆ ಇಲ್ಲಿ ಯಾವ್ದು ಬರುತ್ತೆ? ನೀಲಿ ಚೆಂಡು ಬರುತ್ತೆ ಮಕ್ಳೇ. ಓಕೆ, ಎಸ್. ಮುಂದಿನ ಪ್ರಶ್ನೆ. ಹೂಸ್ ಬ್ಯಾಗ್ ಇಸ್ ಇಟ್? ಯಾರ ಬ್ಯಾಗವಾಗಿದೆ? ಎರಡು ಸ್ನೇಹಿತರು, ಟೂ ಫ್ರೆಂಡ್ಸ್. ಯಾರ್ಯಾರು? ಮೀರಾ ಮತ್ತು ಅರ್ಜುನ್. ಮೀರಾ ಮತ್ತು ಅರ್ಜುನ್ ಏನಿದಾಗಿದೆ? ಇಬ್ರು ಸ್ನೇಹಿತರು. ಇಬ್ರು ಕಡೆ ಏನಾಗಿದೆ? ಒಂದು ಬ್ಯಾಗ್ ಇದೆ. ಮೀರಾ ಕಡೆ ಒಂದು ಬ್ಯಾಗ್ ಇದೆ, ಅರ್ಜುನ್ ಕಡೆ ಒಂದು ಬ್ಯಾಗ್ ಇದೆ ಮಕ್ಳೇ. ಹೌದಾ? ಎ ರೆಡ್ ಬ್ಯಾಗ್ ಅಂಡ್ ಎ ಬ್ಲೂ ಬ್ಯಾಗ್. ಬ್ಯಾಗಿನ ಬಣ್ಣಗಳು ಯಾವ್ಯಾವು? ಕೆಂಪು ಬಣ್ಣದ ಒಂದು ಬ್ಯಾಗ್ ಇದ್ರೆ ಮತ್ತೊಂದು ನೀಲಿ ಬಣ್ಣದ ಬ್ಯಾಗವಾಗಿದೆ. ಹೌದಾ? ಮೀರಾ ಅವಳಿಗೆ ಏನು ಇಷ್ಟ ಇಲ್ಲ? ಕೆಂಪು ಬಣ್ಣದ ಕಲರ್ ಇಷ್ಟ ಇಲ್ಲ. ಕೆಂಪು ಬಣ್ಣ ಮೀರಾಗೆ ಇಷ್ಟವಿಲ್ಲ. ಹಾಗಾದ್ರೆ ಅರ್ಜುನನ ಕಡೆ ಯಾವ ಬಣ್ಣದ ಬ್ಯಾಗವಾಗಿದೆ? ಅರ್ಜುನ ಕಡೆ ಯಾವ ಬಣ್ಣದ ಬ್ಯಾಗ್ ಇದೆ? ಹೇಳ್ಬೋದಾ? ಯಾವ ಬಣ್ಣದ ಬ್ಯಾಗ್ ಇದೆ? ರೆಡ್ ಕಲರಾ? ಎಸ್, ಕರೆಕ್ಟ್ ಆನ್ಸರ್ ಯಾವುದು? ರೆಡ್ ಬ್ಯಾಗ್ ಅಂದ್ರೆ ಕೆಂಪು ಬಣ್ಣದ ಒಂದು ಬ್ಯಾಗ್ ಮಕ್ಳೇ. ಯಾಕೆ ಅರ್ಜುನ್ ಕಡೆ ಯಾಕೆ ಬ್ಯಾಗ್ ಇದೆ? ಇರುವುದು ಎರಡು ಬ್ಯಾಗ್, ಒಂದು ಕೆಂಪು ಬಣ್ಣ, ಒಂದು ನೀಲಿ ಬಣ್ಣ. ಮೀರಳಿಗೆ ಏನಂತ ಹೇಳಿದ್ದಾರೆ ಇಲ್ಲಿ? ಕ್ಲೂ ಏನಂತ ಕೊಟ್ಟಿದ್ದಾರೆ? ಮೀರಳಿಗೆ ಏನು ಇಷ್ಟ ಇಲ್ಲ? ಕೆಂಪು ಬಣ್ಣ ಇಷ್ಟ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಅವಳು ಯಾಕೆ ಕೆಂಪು ಬಣ್ಣದ ಬ್ಯಾಗ್ ತಗೋತಾಳೆ ಹೇಳಿ ಮಕ್ಳೇ? ಅವಳು ನೀಲಿ ಬಣ್ಣದ ಬ್ಯಾಗೇ ತಗೊಳ್ತಾಳೆ. ಹೌದಾ ಇಲ್ಲೋ? ಹಾಗಾದ್ರೆ ಅರ್ಜುನ್ ಕಡೆ ಯಾವ ಬಣ್ಣದ ಬ್ಯಾಗ್ ಹೋಯ್ತು? ಕೆಂಪು ಬಣ್ಣದೇ ಬ್ಯಾಗ್ ಹೋಯ್ತು. ಓಕೆ, ಎಸ್. ಐ ಹೋಪ್ ಇವತ್ತಿನ ಒಂದು ವಿಮರ್ಶಾತ್ಮಕ ಚಿಂತನೆ ಉಳ್ಳ ಸೆಷನ್ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಎಲ್ಲ ಕಡೆ ಗಮನಿಸ್ತಾ ಇರಿ ಮಕ್ಳೇ. ವಿಷಯಗಳನ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್ ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮೇಡಮ್.